ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಫುಲ್ ಆರಾಮಾಗಿದ್ದೀವಿ. ಇವತ್ತಂತೂ ಒಂದು ಥರ ಫುಲ್ ಖುಷಿ, ನಮಗಂತೂ ಫುಲ್ ಹ್ಯಾಪಿ. ಇವತ್ತು ನಾವು ಒಂದು ದಿನದ ಟ್ರಿಪ್ ಇಟ್ಕೊಂಡಿವ್ರಿ ಫ್ಯಾಮಿಲಿ ಸಮೇತ. ಬಟ್ ಪಪ್ಪ ಮಮ್ಮಿ ನಮ್ಮ ಅಕ್ಕ ಬಂದಿಲ್ಲ, ಉಳ್ದವ್ರು ಇನ್ನಿಬ್ಬರು ಅಕ್ಕನ ಮಕ್ಕಳು ನಾನು ಒಂದು ದಿನದ ಟ್ರಿಪ್ಪಿಗೆ ಹೊಂಟೀವ್ರಿ. ಎಲ್ಲೇ ಇಲ್ಲ, ಇಲ್ಲೇ ಹತ್ತಿರ. ಅದಕ್ಕೆ ಇಲ್ಲಿ ನೋಡ್ರಿ ನಮ್ಮ ಅಕ್ಕರು ಒಂದು ಬಾಟ್ಲಿ ನೀರು ತುಂಬಿಸ್ಕೊಂಡಾರ. ಹಾಯ್ ಮಾಡಿ ಚಲ್ ರತ್ತು ಪರ್ ಸೋಲೆ ಅಲ್ಲೇ ಹಾಯ್ ಮಾಡ್ರಲ್ಲ ತಗೊಂಡು. ನಾವು ಒಂದು ದಿನದ ಟ್ರಿಪ್ ಇಟ್ಕೊಂಡಿವ್ರಿ, ಅದು ಈ ಬೇಸಿಗೆ ಟೈಮ್ನಾಗ, ಅದು ಬಿಸಿಲ್ನಾಗ ರೀ. ಅದಕ್ಕೆ ನಾವು ಆಲ್ಮೋಸ್ಟ್ ಮೊದಲ ಟಪ್ಪಿಗೆ ರೆಡಿ ಮಾಡಿ ಇಟ್ಕೊಂಡಿವಿ. ಬಿಸಿಲ್ನಾಗ ನಮಗಂತೂ ಅಡ್ಡಾಡ್ದು ಆಗಲ್ಲ ಅಂತ ಅಂದ್ಕೊಂಡು ನಾವು ಟಪ್ಪಿಗೆ ತೊಗೊಂಡಿವ್ರಿ. ಇವಾಗ ನಾವೇನಿಲ್ಲ ರೀ, ಬಸ್ ಸ್ಟ್ಯಾಂಡ್ ಕಡೆ ಹೊಂಟೀವಿ ಬಸ್ ಹತ್ತಾಕ. ಆಲ್ಮೋಸ್ಟ್ ಮಕ್ಕಳು ಜಾಸ್ತಿ ಅದಾರ, ಮಕ್ಳು ಅದಾರ. ಇಬ್ಬರು ಹುಡುಗರು ಅದ ರೀ, ಅವರು ಒಬ್ರದ್ದು ಫುಲ್ ಟಿಕೆಟ್, ಒಂದು ಹಾಫ್ ಟಿಕೆಟ್, ಮತ್ತು ನಮ್ದೆಲ್ಲ ಫ್ರೀ ಟಿಕೆಟ್ ನೋಡ್ರಿ. ಹಾಗಾಗಿ ಇವಾಗ ನಾವೇನಿಲ್ಲ, ನಾವು ಬಾದಾಮಿಗೆ ಹೋಗ್ಬೇಕು. ನಮ್ಮೂರು ಆಲ್ಮೋಸ್ಟ್ ಲೈವಲ್ಲಿ ನಾನು ಬಾದಾಮಿಯಿಂದ ಒಂದು ಹಳ್ಳಿ ರೀ ನಮ್ಮದು. ನೋಡ್ರಿ ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಹುಡುಗರಿಗೆ ನೀರು ಸ್ಟಾರ್ಟ್. ಈಗ ಅಂಥ ಬಿಸಿಲು ಐತ್ರಿ, ಯಾರಿಗಾದರೂ ಬಾಯಾರಿಕಾಗುತ್ತೆ. ನಮ್ಮದು ಬಸ್ ಸ್ಟ್ಯಾಂಡು ನಮ್ಮ ಮನೆಗೇನು ಭಾಳ ದೂರ ಇಲ್ಲ, ಆದರೂ ಮಕ್ಕಳಿಗೆ ನೀರಾಡಿಕೆ ಆಗ್ಬಿಟ್ಟೈತಿ. ಅದಕ್ಕೆ ನಾವು ಆಲ್ರೆಡಿ ಒಂದು ಬಾಟ್ಲಿ ನೀರು ತೊಗೊಂಡಿವಿ. ಇನ್ನೂ ಎಷ್ಟು ಬಾಟ್ಲಿ ನೀರು ತೊಗೋತೀವಿ ಅಂತಲೂ ಗೊತ್ತಿಲ್ಲ ರೀ. ಹಿಂಗೈತೆ ನೋಡ್ರಿ ನಮ್ಮೂರು ಬಸ್ ಸ್ಟ್ಯಾಂಡ್. ಬಸ್ ಬಂತ್ರಿ ಆಲ್ರೆಡಿ. ಇವಾಗ ನಾವು ಬಸ್ನಾಗ ಹತ್ತಿ ನಿಂತೀವ್ರಿ. ನೋಡ್ರಿ ಬಸ್ ತುಂಬ ಹೆಣ್ಮಕ್ಳು ಅದಾರ, ಗಂಡು ಮಕ್ಳಂತೂ ಕಾಣೋದು ಅಪರೂಪ ಆಗ್ಬಿಟ್ಟತಿ. ಆಲ್ರೆಡಿ ನೋಡ್ರಿ ಇವಾಗ ನಾವು ಬಾದಾಮಿಯಿಂದ ಬಾಗಲಕೋಟೆಗೆ ಹೊಂಟೀವಿ. ಫಸ್ಟ್ ಸೀಟ್ ಸಿಕ್ಕಿರಲಿಲ್ಲ, ಇವಾಗ ನಮಗೆ ಸೀಟ್ ಸಿಕ್ಕೈತಿ. ಆಲ್ಮೋಸ್ಟ್ ಮಕ್ಕಳಿಗೆ ಆಲ್ರೆಡಿ ನಿದ್ದಿನ ಬಂದುಬಿಟ್ಟತಿ. ಒಬ್ಬರು ಅಕ್ಕನ ಮಕ್ಳಂತೂ ನಿದ್ದೆ ಮಾಡಾಕತ್ತಾರ, ಇನ್ನೊಬ್ಬಗಂತೂ ಇನ್ನೇನು ನಿದ್ದೆ ಬರೋ ಸ್ಟೇಜ್ನಾಗ ಐತಿ ನೋಡ್ರಿ. ಇವನೇ ಯಶವಂತ. ನಮ್ಮ ಅಕ್ಕರು ಹಿಂದ್ಗಡೆ ಕುಂತಾರಿ. ನಾವೊಂದು ಅಂದರೆ ಸೀಟ್ ಒಟ್ಟಿಗೆ ಸಿಕ್ಕಿಲ್ಲ, ಬೇರೆ ಬೇರೆ ಸಿಕ್ಕೈತಿ. ನಮ್ಮ ಹಿಂದ್ಗಡೆ ಸೀಟಿಗೆ ನಮ್ಮ ಅಕ್ಕರಿಗೆ. ನೋಡ್ರಿ ಬಾಗಲಕೋಟೆಗೆ ಬಂದುಬಿಟ್ವಿ. ಬಸ್ ನೋಡ್ರಿ ಎಷ್ಟೊಂದು ರಶ್ ಐತಿ. ಸೌಮ್ಯ ಹೆಂಗೈತಿ ಬಾಗಲಕೋಟೆ ಜರ್ನಿ? ಭಾಳ ಶೆಕಿ ಆಗ ಕುಂತೈತ್ರಿ ಅಪ್ಪ, ಸೂಪರ್ ಶೆಕಿ ಒಂದು ಬಿಟ್ಟು. ನೋಡ್ರಿ ನಾನು ಮೊದಲೇ ಪವರ್ ಬ್ಯಾಂಕು ಹಾಗೆ ಟೆಪ್ಗಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಯಾಕಂದರೆ ನನ್ನ ಫೋನ್ನಾಗಂತೂ ಚಾರ್ಜ್ ಬೇಗ ಖಾಲಿ ಆಗುತ್ತೆ ಅನ್ನೋ ಕಾರಣಕ್ಕೆ ಪವರ್ ಬ್ಯಾಂಕ್ ತೊಗೊಂಡು ಹೋಗೀನಿ ರೀ. ಮತ್ತು ನನ್ನ ಫೋನ್ ಸ್ವಿಚ್ ಅಪ್ ಆದರೆ ನನಗೆ ವೀಡಿಯೋ ಎಲ್ಲ ಕವರ್ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಪವರ್ ಬ್ಯಾಂಕ್ ತೊಗೊಂಡಿನಿ ರೀ. ಇವಾಗ ಇಲ್ಲೇ ನಾವು ಬಾಗಲಕೋಟೆಗೆ ಇಳ್ಕೊಂಡಿವಲ್ಲ ರೀ. ಇವಾಗ ನಾವು ಹೋಗೋದೇ ಬಾಗಲಕೋಟೆ ಮ್ಯೂಸಿಯಮ್ರಿಗೆ. ನೋಡ್ರಿ ನಮಗೆ ಬಾಗಲಕೋಟೆ ಎಷ್ಟು ಹತ್ತಿರ ಇದ್ರೂ ನಮ್ಗೆ ಮ್ಯೂಸಿಯಮ್ಗೆ ಬರೋಕ್ಕಾಗಿಲ್ಲ. ನಮ್ಮ ಅಕ್ಕರು ಬಾಗಲಕೋಟೆಗೆ ಇರ್ತಾರೆ, ಹಾಗಾಗಿ ಬರ್ರಿ ಇವತ್ತು ಹೋಗಿ ಬರೋಣ್ರಿ ಅಂದಿದ್ದೀವಿ. ಹಾಗಾಗಿ ಇವತ್ತು ಹೊಂಟೀವಿ ನೋಡ್ರಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ನೋಡ್ರಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಅದಾರ ರೀ. ಈ ಬಸ್ ಸ್ಟ್ಯಾಂಡಾಗ ಯಾವಾಗ ಜನ ಕಡಿಮೆ ಆಕ್ಕಾರ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿಬಿಟ್ಟೈತೆ ನೋಡ್ರಿ. ಇವಾಗ ನಾವು ಮ್ಯೂಸಿಯಮ್ಗೆ ಹೋಗ್ಬೇಕಂದ್ರೆ ಬಸ್ಸಿನ ವ್ಯವಸ್ಥೆ ಐತಿ, ಬಟ್ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ನಾವು ಆಟೋದಾಗ ಹೊಂಟೀವ್ರಿ. ನಾವು 10 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ. ಸುಮಾರು ಜನ ಅದೀವಲ್ಲ, ಏನಿಲ್ಲ ಅಂದ್ರೆ ಮಕ್ಕಳನ್ನ ಹಿಡ್ಕೊಂಡು ಒಂದು 8 ಜನ ಹಾಕಿವ್ರಿ. ಇವಾಗ ನೋಡ್ರಿ ನಾವು ಮ್ಯೂಸಿಯಮ್ ಕಡೆ ಹೊಂಟೀವಿ. ಮ್ಯೂಸಿಯಮ್ ಕಡೆ ಹೋಗ್ಬೇಕಾದ್ರೆ ಇದು ಬಾಗಲಕೋಟೆದು ದೊಡ್ಡ ಕೋರ್ಟ್ ನೋಡ್ರಿ. ಕೋರ್ಟ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದೈತಿ. ಇದು ಬಾಗಲಕೋಟೆದು ಕೋರ್ಟು. ಮ್ಯೂಸಿಯಮ್ ಅಂತೂ ಬಿಡ್ತ್ರಿ. ನಾವಂತೂ ಇಳ್ಕೊಂಡಿವ್ರಿ, ಬೇಸಿಗೆ ಬಿಸಿಲಲ್ಲ, ಹಾಗಾಗಿ ಮಕ್ಕಳು ಕಲ್ಲಂಗಡಿಯನ್ನು ಅಂತ ಕೇಳಕತ್ರು. ಅದು ಮ್ಯೂಸಿಯಮ್ಗೆ ಹೋಗೋ ರೂಟ್ನಾಗ ಐತ್ರಿ. ಇದು ಸರ್ಕಾರಿ ಹಾಸ್ಪಿಟ್ಲ್ ಹತ್ರ ಬರ್ತೈತ್ರಿ ಮ್ಯೂಸಿಯಮ್ಮು. ಹಾಗಾಗಿ ನಾವು ಇವಾಗ ಅಲ್ಲಿಂದ ಇಳ್ಕೊಂಡು ಸ್ವಲ್ಪ ನಡ್ಕೊಂಡು ಹೋಗಬೇಕು. ಜಾಸ್ತಿ ಏನು ದೂರ ಇಲ್ಲರಿ ಮ್ಯೂಸಿಯಮ್ಗೆ ಹೋಗ್ಬೇಕಾದ್ರೆ, ಬಾಗಲಕೋಟೆ ಮ್ಯೂಸಿಯಮ್ಗೆ. ಇವಾಗ ಹೊಂಟೀವಿ ನೋಡ್ರಿ. ಅವ್ರ ಕೈಯಂದಂತೂ ಇನ್ನೂ ಕಲ್ಲಂಗಡಿಯನ್ನು ಖಾಲಿ ಆಗಿಲ್ಲ. ಬಟ್ ಮ್ಯೂಸಿಯಮ್ಗೆ ನಾನು ಬರೋದು ಫಸ್ಟ್ ಟೈಮ್ ರೀ. ತುಂಬ ಇಷ್ಟ ಆಯ್ತು ರೀ ನನಗೆ ಮ್ಯೂಸಿಯಮ್ ನೋಡಿದ ತಕ್ಷಣ. ಹೊರಗಡೆ ಇಷ್ಟು ದೊಡ್ಡ ಗ್ರೌಂಡ್ ಅಂತಲೇ ಅನ್ಬೋದು. ಅಲ್ಲಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾದ ವ್ಯವಸ್ಥೆನೂ ಐತ್ರಿ. ಇಲ್ಲಿ ಮ್ಯೂಸಿಯಮ್ಗೆ ಬರೋರು ಕಾರ್ ಪಾರ್ಕಿಂಗ್ ವ್ಯವಸ್ಥೆನೂ ಐತಿ, ಹಾಗೆ ಇಲ್ಲಿ ಬೈಕ್ ಪಾರ್ಕಿಂಗ್ ವ್ಯವಸ್ಥೆನೂ ಐತಿ. ಏನು ತೊಂದರೆ ಇಲ್ಲ ರೀ, ಆರಾಮ್ ಬರ್ಬೋದು. ಬಟ್ ನಾವು ಬೇಸಿಗೆ ಟೈಮ್ನಾಗ ಬಂದಿದ್ದ ನನಗೊಂದು ಸ್ವಲ್ಪ ಬೇಜಾರಾಗೈತೆ ರೀ. ಈ ಬಿಸಿಲಲ್ಲಿ ಸುತ್ತಾಡೋಕ್ಕಂತೂ ಆಗೋದೇ ಇಲ್ಲ ರೀ. ನೋಡಿರಿ ಎಷ್ಟು ಬಿಸಿಲೈತಿ, ನಮಗಂತೂ ಸಾಕಾಯ್ತು. ಇಲ್ಲೇ ನೋಡ್ರಿ, ಇದು ಸಣ್ಣವ್ರಿಗೆ 5 ರೂಪಾಯಿ ಟಿಕೆಟು, ದೊಡ್ಡವ್ರಿಗೆ 10 ರೂಪಾಯಿ ಟಿಕೆಟ್ ರೀ. ನಾವು ಇವಾಗ ಟಿಕೆಟ್ ತೊಗೊಂಡಿವ್ರಿ. ಟಿಕೆಟ್ ತೊಗೊಂಡು ಇವಾಗ ಇನ್ನೇನು ಒಳಗೆ ಹೋಗೋದ್ರಿ. ಈ ಮ್ಯೂಸಿಯಮ್ನಾಗ ಆಲ್ಮೋಸ್ಟ್ ನಮ್ಮ ಅಕ್ಕ ಇವಾಗ ಒಂದು ಸಲ ಬಂದು ಹೋಗ್ಯಾಳಂತ್ರಿ. ಹಾಗಾಗಿ ನಾವು ಹೋಗೋಣ ಬರ್ರಿ ಅಂತ ನಾನು ಹೇಳಿದೆ. ಆಯ್ತು ಸರಿ ಹೋಗೋಣ ಅಂತ ಅಂದ್ಲರಿ ನಮ್ಮ ಅಕ್ಕ. ಇವಾಗ ನಾವು ಮ್ಯೂಸಿಯಮ್ ಕಡೆ ಹೊಂಟೀವ್ರಿ.
ಯಾರೆಲ್ಲ ಇನ್ನೂ ಬಾಗಲಕೋಟೆ ಮ್ಯೂಸಿಯಮಿಗೆ ಬಂದಿಲ್ಲ ಬರ್ರಿ, ಚೆನ್ನಾಗೈತೆ ಅಂತ. ನಾವು ಒಳಗಡೆ ಹೆಂಗೈತೆ ಅಂತ ನೋಡೋಣ್ರಿ. ಈ ಬಾಗಲಕೋಟೆ ಮ್ಯೂಸಿಯಮ್ನಾಗ ಆಲ್ಮೋಸ್ಟ್ ಹಳ್ಳಿದು ಮೊದಲು ಹೆಂಗೆ ಹಳ್ಳಿ ಜೀವನ ಇತ್ತು ಅದ್ರ ಬಗ್ಗೆ ತೋರಿಸ್ಕೊಡ್ತಾರೆ. ಹಾಗೆ ಹಿಂದ್ಕಿನ ಕಾಲದಾಗ ಹಿಸ್ಟಾರಿಕಲ್ ಪ್ಲೇಸಸ್ ಮತ್ತು ಇತಿಹಾಸದ ಬಗ್ಗೆನೂ ಹೇಳ್ಕೊಡ್ತಾರೆ. ನೋಡ್ರಿ, ಇದು ಆಲ್ಮೋಸ್ಟು ಹಿಂದ್ಕಿನ ಕಾಲದ ಕಲ್ಚರ್ ಬಗ್ಗೆ, ಅವಾಗ ಹೆಂಗಿದ್ರು, ಯಾವ ರೀತಿ ಜೀವನ ನಡೆಸ್ತಿದ್ರು ಅಂಥೇಳಿ ಎಲ್ಲ ತೋರಿಸ್ಕೊಟ್ಟಾರಿ. ನಾವೇನು ಅಂದ್ಕೊಂಡಿರಿ ಇದನ್ನು ನಾವು ಪೇಂಟಿಂಗ್ ಅಂದ್ಕೊಂಡಿರಿ, ಬಟ್ ಕೆಲವೊಂದು ಗಾಜಿನ ಬಳೆಗಳಿಂದ ಈ ಚಿತ್ರನ ಬಿಡಿಸ್ಯಾರಿ. ಇನ್ನೂ ಕೆಲವೊಂದು ಚಿತ್ರನ ಮುತ್ತಿನಿಂದ ಬಿಡಿಸ್ಯಾರಿ. ಇನ್ನೂ ಕೆಲವೊಂದು ಚಿತ್ರನ ತೆಂಗಿನಕಾಯಿ ಇದ್ದಿರ್ತೈತಲ್ರಿ ಅದರಿಂದ ಬಿಡಿಸ್ಯಾರ. ನಾನು ಸ್ಟಾರ್ಟಿಂಗೆಲ್ಲ ನೋಡುವಾಗ ನಾನು ಬರೀ ಇದನ್ನು ಜಸ್ಟ್ ಪೇಂಟಿಂಗು ಅಂದ್ಕೊಂಡಿದ್ದೆ, ನೋಡೋಕ್ಕೂ ಹಂಗೆ ಕಾಣ್ತೈತ್ರಿ. ಆಮೇಲೆ ಒಂದು ಸ್ವಲ್ಪ ಫೋಕಸ್ ಮಾಡಿ ನೋಡಿದಾಗಲೇ ಗೊತ್ತಾಯ್ತು ರೀ ಇವೆಲ್ಲ ಕೆಲವೊಂದು ಪೇಂಟಿಂಗ್ ಅದಾವು, ಇನ್ನೂ ಕೆಲವೊಂದು ಗಾಜಿನ ಬಳೆಗಳಿಂದ ಬಿಡಿಸ್ಯಾರ ಅನ್ನೋದು, ಇನ್ನೂ ಕೆಲವೊಂದು ಮುತ್ತುಗಳಿಂದ ಬಿಡಿಸ್ಯಾರಿ. ನೋಡ್ರಿ ಹೆಂಗೈತಿ. ಇನ್ನು ನಾನು ಏನೂ ಹೇಳಕ್ಕೆ ಹೋಗಲ್ರಿ, ಕೆಲವೊಂದು ಕಡೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೆಲವೊಂದು ಕಡೆ ನೀವೇ ನೋಡ್ಕೊಂಡು ಹೋಗ್ರಿ. ಎಕ್ಸ್ಪ್ಲೇನ್ ಮಾಡಲ್ಲ, ನನಗೂ ಎಕ್ಸ್ಪ್ಲೇನ್ ಮಾಡೋಕೆ ಅಷ್ಟೊಂದೇನು ಬರಲ್ಲ ರೀ, ಅದಕ್ಕೆ ಜಸ್ಟ್ ನೀವು ನೋಡ್ಕೊಂಡು ಹೋಗ್ರಿ. ಏನಿಲ್ಲ ರೀ, ಇದರಲ್ಲಿ ಹಿಂದಿನ ಕಾಲದಾಗ ಜೀವನ ಹೆಂಗೆ ನಡೆಸ್ತಿದ್ರು ಅನ್ನೋದ್ರ ಬಗ್ಗೆನ ತೋರಿಸ್ಕೊಟ್ಟಾರ. ಇದು ನೋಡ್ರಿ, ಮೊಹರಂದಾಗ ಹಳ್ಳಿ ಸೈಡು ಇದ್ರದ್ದು ಹಬ್ಬ ಮಾಡ್ತಾರೆ, ಅದ್ರ ಬಗ್ಗೆನೂ ತೋರಿಸ್ಕೊಟ್ಟಾರ. ಮೊಹರಂದಾಗ ಹೆಂಗೆ ಹಬ್ಬ ಮಾಡ್ತಾರೆ ಅನ್ನೋದು. ಮತ್ತು ಇಲ್ಲೇ ನೋಡ್ರಿ ಮುಂದಕ್ಕೆ ಬಂದ್ರೆ ಇದೆಲ್ಲ ಒಂದು ಸ್ಟ್ಯಾಚು ರೀ. ಇದು ನೋಡ್ರಿ ಹಳ್ಳಿಯಾಗ ಮೊದಲ ಹೆಂಗೆ ಜೀವನ ಮಾಡ್ತಿದ್ರು, ಯಾವ ರೀತಿ ಜೀವನ ನಡೆಸ್ತಿದ್ರು ಅನ್ನೋದನ್ನು ಈ ಬಾಗಲಕೋಟೆ ಮ್ಯೂಸಿಯಮ್ನಾಗ ತೋರಿಸ್ಕೊಟ್ಟಾರೆ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ಹಾಗೆ ಯಾರೆಲ್ಲ ಇನ್ನೂ ಮ್ಯೂಸಿಯಮ್ಗೆ ಬಂದಿಲ್ಲ, ಬಾಗಲಕೋಟೆ ಮ್ಯೂಸಿಯಮ್ಗೆ ಬಂದಿಲ್ಲ, ಬಂದು ಹೋಗ್ರಿ, ಚೆನ್ನಾಗೈತಿ ನೋಡೋಕೆ. ನಮ್ಮ ಬಾದಾಮಿಯಿಂದ ಆದ್ರೆ ಒಂದು 33 ಕಿಲೋಮೀಟರ್ ಆಗತ್ತೆ ರೀ. ಮತ್ತು ನಿಮ್ಮೂರಿಂದ ಎಷ್ಟು ಕಿಲೋಮೀಟರ್ ಆಗುತ್ತಾ ಅಂತ ಕಮೆಂಟ್ ಬಾಕ್ಸ್ನಾಗ ಒಂದು ಕಮೆಂಟ್ ಹಾಕಿರಿ. ಇದು ನೋಡ್ರಿ, ಮೊದಲ ಹಳ್ಳಿ ಒಳಗೆ ಹೆಣ್ಮಕ್ಳು ಬಾವಿ ಎಳೆಯೋದಿತ್ತು, ನೀರಿನ ವ್ಯವಸ್ಥೆ. ಈಗೆಲ್ಲ ಬಾವಿ ಎಲ್ಲ ನಶಿಸಿ ಹೊಂಟವ್ರಿ, ಬಾವಿ ಕಾಣೋದೇ ಅಪರೂಪ ಆಗಿಬಿಟ್ಟೈತಿ. ಇಲ್ಲೇ ನೋಡ್ರಿ ಮುಂದಕ್ಕೆ ಬಂದರೆ ಇಲ್ಲಿ ಬಟ್ಟೆ ಒಗಿತಾರೆ, ಅಲ್ಲೇ ಒಬ್ಬರು ನೀರು ಹಾಕ್ತಾರೆ. ಇದೆಲ್ಲ ಸ್ಟ್ಯಾಚು ರೀ, ಸಿಮೆಂಟು ಹಾಗೂ ರಾಡ್ಗಳನ್ನ ಉಪಯೋಗಿಸ್ಕೊಂಡು ಈ ಸ್ಟ್ಯಾಚುನ ರೆಡಿ ಮಾಡ್ಯಾರಿ. ಎಲ್ಲ ಸ್ಟ್ಯಾಚು ರೀ, ಎಷ್ಟು ಚೆನ್ನಾಗೈತಿ ನೋಡ್ರಿ. ನನಗಂತೂ ಒಂದು ಕ್ಷಣ ನಂಬೋಕ್ಕೆ ಆಗಲಿಲ್ಲ. ನೋಡಿದ್ರೆ ಸೇಮ್ ಟು ಸೇಮ್ ಒಂದು ಅಂದ್ರೆ ನಿಜ ಮನುಷ್ಯರನ್ನ ನೋಡ್ದಂಗೆ ಆಕ್ಕಿತ್ತು ರೀ. ಅಲ್ಲಿ ಮಣಿ ಬಿಡಿಸ್ಯಾರ ನೋಡ್ರಿ, ಯಾವ ಥರ ಬಿಡಿಸ್ಯಾರ ಯಪ್ಪೋ, ನಮಗಂತೂ ನಂಬೋಕೆ ಆಗಲಿಲ್ಲ ರೀ. ಅಲ್ಲಿ ನೋಡ್ರಿ ಮನೆ ಮುಂದೆ ಒಂದು ನಾಯಿ ಅಂತ ಸೇಮ್ ಟು ಸೇಮ್ ಹಾಗೆ ಐತಿ ನೋಡ್ರಿ, ನೋಡೋಕೆ ನಿಜನೇ ಅನಿಸ್ಬೋದು. ಇಲ್ಲೇ ನೋಡ್ರಿ ಒಂದು ಹುಡುಗಿ ಸಣ್ಣಕಿ, ಅಲ್ಲೇ ಅಮ್ಮವರು ಹಾಲು ಹಿಂಡೋದು, ಇದೆಲ್ಲ ಫುಲ್ ಸ್ಟ್ಯಾಚು ರೀ. ಹೆಂಗೆ ಬಿಡಿಸ್ಯಾರಂತ ಅನ್ನೋದು ನಾನು ನೋಡಿರೋದು ಫಸ್ಟ್ ಟೈಮ್ ಅನಿಸುತ್ತೆ. ನಾನು ಈ ಸತಿ ನೋಡಿರೋದು, ಈ ಥರ ಎಲ್ಲೂ ನೋಡಿಲ್ಲ ನಾನು. ಹಾಗಾಗಿ ನನಗಂತೂ ಫುಲ್ ಆಶ್ಚರ್ಯನ ಆಗಿಬಿಟ್ಟೈತಿ. ಹಾಗೆ ಇಲ್ಲಿ ಮನೆ ಮುಂದೆ ನೋಡ್ರಿ ಹೆಂಗೆ ಕೋಳಿನೂ ಸಾಕ್ಯಾರಿ. ಆ ಕೋಳಿ ಪಿಳ್ಳಿ ನೋಡ್ರಿ, ಆ ಸಿಮೆಂಟ್ನಾಗ ಮಾಡ್ಯಾರ ಅಂತ ಹೇಳ್ತಾರೆ. ಯಾವ ರೀತಿ ಮಾಡ್ಯಾರ ಅನ್ನೋದು ನನಗಂತೂ ಗೊತ್ತಿಲ್ಲ. ಹುಂಜ ಹಳ್ಳಿ ವಾತಾವರಣ ಹೆಂಗೈತಿ ಅದ್ರ ಬಗ್ಗೆನ ತೋರಿಸ್ಕೊಟ್ಟಾರಿ. ನನಗಂತೂ ಫುಲ್ ಖುಷಿ ಆಯಿತು. ಹಾಗೆ ಇಲ್ಲಿ ಮುಂದಕ್ಕೆ ಬಂದರೆ ನೋಡ್ರಿ, ಇಲ್ಲಿ ಕುರಿ ಕಾಯೋದು, ಟಗರು, ಎಮ್ಮೆ, ಈ ಥರ ಆಕಳ, ಈ ಥರ ಎಲ್ಲ ಕಾಯೋದೈತ್ರಿ. ಇದು ಕೂಡ ಫುಲ್ ಸ್ಟ್ಯಾಚು ರೀ, ಸಿಮೆಂಟ್ನಾಗ ಬಿಡಿಸ್ಯಾರ. ನಮಗಂತೂ ನಂಬೋಕೆ ಆಗಲಿಲ್ಲ ಒಂದು ಕ್ಷಣ. ನಾವು ಹೋದಾಗಂತೂ ಜನ ಬಂದಿದ್ದರು ನೋಡೋಕೆ, ಸಿಕ್ಕಾಪಟ್ಟೆ ಜನ ಇದ್ದರು. ಸ್ವಲ್ಪ ಕೆಲವೊಂದು ಟೈಮ್ನಾಗ ಜನ ಇರಲ್ಲ ಅಂತ ಹೇಳ್ತಾರೆ, ಬಟ್ ನಾವು ಬಂದ ಸಮಯದಾಗಂತೂ ಸಿಕ್ಕಾಪಟ್ಟೆ ಜನ ಇದ್ದರು ನೋಡ್ರಿ. ಒಂದು ಕ್ಷಣ ನೋಡುವಾಗ ಕರೆಕ್ಟು ನಿಜನ ಅನ್ನಿಸ್ಬೋದು, ಆ ರೇಂಜಿಗೆ ಅದಾವೆ ನೋಡ್ರಿ. ಇದೆಲ್ಲ ಸ್ಟ್ಯಾಚು ಅಂದ್ರೆ ನೀವು ನಂಬ್ತೀರೇನ್ರಿ? ಇಲ್ಲಂತೂ ಮುಗೀತ್ರಿ, ನಾವು ಒಳಗಡೆ ಅದಾವಂತ, ಇನ್ನೂ ಇದಕ್ಕಿಂತ ಚೆನ್ನಾಗಿ ಅದಾವಂತ್ರಿ. ನಮ್ಮ ಅಕ್ಕ ಹೇಳಕತ್ತಾಳ, ಇಷ್ಟಕ್ಕೆ ಹೆಂಗೆ ನೀನು ಇಷ್ಟೊಂದು ಆಶ್ಚರ್ಯಪಟ್ರ, ಇನ್ನೂ ಮುಂದಕ್ಕೆ ಬಾ, ಇನ್ನೂ ಚೆನ್ನಾಗದಾವು ಅಂದಾರ. ನಾನು ನಿಜ ರೀ ನೋಡಿರಲಿಲ್ಲ, ಫಸ್ಟ್ ಟೈಮು ನಾನು ಬಾಗಲಕೋಟೆ, ನಮ್ಗೆ ಅಷ್ಟೊಂದು ಹತ್ತಿರ ಐತೆ ಅಂದ್ರೂ ನಾವು ಬಾಗಲಕೋಟೆಗೆ ಬಂದು ನನಗೆ ಮ್ಯೂಸಿಯಮ್ ನೋಡಿರಲಿಲ್ಲ. ಬಟ್ ನಮ್ಮ ಅಕ್ಕ ಕರ್ಕೊಂಬಂದು
ನಮಗೆ ಮ್ಯೂಸಿಯಮ್ ತೋರ್ಸಲ್ರಿ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೈತಿ. ಯಾರೆಲ್ಲ ಬಂದಿಲ್ಲರಿ ಬರ್ರಿ, ನಿಮಗೂ ಖುಷಿ ಆಗುತ್ತಾ. ಏನು ಭಾಳೇನು ದೂರ ಇಲ್ಲರಿ. ಇವಾಗ ಮುಂದಕ್ಕೆ ಹೋಗೋಣ ಬರ್ರಿ. ನಮಗಂತೂ ನೋಡ್ರಿ ಅಷ್ಟು ಇಷ್ಟ ಅಂದ್ರೆ ಇಷ್ಟ ಆಗ್ಬಿಟ್ಟೈತಿ. ಇಲ್ಲಿ ನೋಡ್ರಿ ಹಿಂದಿನ ಕಾಲದಾಗ ಒಂದು ಮರದ ಕೆಳಗೆ ಕಟ್ಟಿರ್ತಿತ್ತು ರೀ. ಅಲ್ಲೆಲ್ಲ ಈ ಥರ ವಯಸ್ಸಾದವರು ಕುತ್ಕೊಂಡು ಮಾತಾಡೋದು, ಮಲ್ಕೊಳ್ಳೋದು, ಹಾಗೆ ಉಯ್ಯಾಲೆ ಆಡೋದು ಎಲ್ಲ ಇರ್ತಿತ್ತು ರೀ. ಸೇಮ್ ಟು ಸೇಮ್ ಹಾಗೆ ಬಿಡಿಸ್ಯಾರ. ಈ ಮರ ಸಮೇತನೂ ಒಂದು ಸಿಮೆಂಟಿಂದನೇ ಬಿಡಿಸ್ಯಾರ ನೋಡ್ರಿ. ಹೆಂಗೆ ಬಿಡಿಸ್ಯಾರಂದ್ರೆ ನಮಗಂತೂ ಫುಲ್ಲು ಆಶ್ಚರ್ಯ ಅಂದ್ರೆ ಆಶ್ಚರ್ಯ ಆಗೈತೆ ರೀ. ಇವು ಸ್ಟ್ಯಾಚು ನೋಡ್ರಿ ಸೇಮ್ ಟು ಸೇಮ್ ಮನುಷ್ಯರನ್ನ ಅನ್ಬೇಕು, ಆ ರೀತಿ ಅದಾವೆ ಸ್ಟ್ಯಾಚು ಮಾತ್ರ. ಸಿಮೆಂಟು ರಾಡ್ ಉಪಯೋಗಿಸ್ಕೊಂಡು ಬಿಡಿಸ್ಯಾರ ಇವನ್ನೆಲ್ಲ. ಈ ಮರನೂ ಹಾಗೆ ನೋಡ್ರಿ, ಸಿಮೆಂಟು ರಾಡ್ ಇರ್ಬೋದು ಅನ್ಸುತ್ತೆ. ನನ್ನ ಪ್ರಕಾರ ಸಿಮೆಂಟು ಮತ್ತೇನು ಹಾಕ್ಯಾರಂತ ಗೊತ್ತಿಲ್ಲ ರೀ ಒಳಗಡೆ. ಕೆಲವೊಂದು ಕಡೆ ಕಾಲಿಗೆಲ್ಲ ರಾಡ್ ಉಪಯೋಗಿಸ್ಯಾರ ಅಂತಾರೆ. ಇಲ್ಲೇ ನೋಡ್ರಿ ಇವಾಗ ನಾವು ಬಂದೀವಿ. ಇದು ಅಂದರೆ ಯಾವ ಥರ ಅಂತ ಹೇಳಬೇಕಂದ್ರೆ, ಇದು ಹಿಂದಿನ ಕಾಲದಾಗ ಯಾವ ರೀತಿ ಇದು ಡ್ಯಾಮ್ ಆಗಿರ್ಬೋದು ಅದ್ರ ಬಗ್ಗೆ ತೋರಿಸ್ಕೊಟ್ಟಾರೆ ಇಲ್ಲಿ. ನಾನಂತೂ ಮಾತಾಡಲ್ರಿ, ಮಾತಾಡ್ತಾ ಹೋದ್ರೆ ಸುಮಾರು ಐತಿ. ಹಾಗಾಗಿ ಜಸ್ಟ್ ನಾನು ವೀಡಿಯೋ ಅಷ್ಟೇ ತೋರಿಸ್ತೀನಿ, ನನ್ನ ವಾಯ್ಸ್ ಇರಲ್ಲ ರೀ. ಕೆಲವೊಂದು ಕಡೆ ನನ್ನ ವಾಯ್ಸ್ ಇರುತ್ತೆ, ಕೆಲವೊಂದು ಕಡೆ ನನ್ನ ವಾಯ್ಸ್ ಇರಲ್ಲ. ನೀವೇ ನೋಡ್ಕೊಂಬಿಡ್ರಿ.
ಸುಮಾರು ನೋಡ್ರಿ ಒಂದು 5-6 ಕೋಣೆ ಇರ್ಬೋದು. ಈ 5-6 ಕೋಣ್ಯಾಗೂ ಒಂದೊಂದ್ರ ಬಗ್ಗೆ ಮಾಹಿತಿನ ನೀಡ್ಯಾರಿ. ಈ ಕೋಣೆ ಒಳಗೆ ನೋಡ್ರಿ ಯುದ್ಧದಾಗ ಬಳಸಿರುವಂಥ ಕೆಲವೊಂದು ಕತ್ತಿಗಳ ಬಗ್ಗೆ, ಹಾಗೆ ಕೆಲವೊಂದು ವಸ್ತುಗಳ ಬಗ್ಗೆ ಹೇಳ್ಕೊಟ್ಟಾರ. ಕೆಲವೊಂದು ಮಣ್ಣಿನ ಇದ್ರ ಬಗ್ಗೆ, ಮುತ್ತುಗಳ ಬಗ್ಗೆ ಎಲ್ಲ ಅದಾವ್ರಿ, ನೋಡ್ಕೋಬೋದ್ರಿ. ಹಾಗೆ ಹೊರಗಡೆ ಬಂದ್ರೆ ಇಲ್ಲಿ ನೋಡ್ರಿ ಸ್ಟ್ಯಾಚು, ಇದು ಕೂಡ ಒಂದು ಸಿಮೆಂಟಿಂದನ ಕಟ್ಟ್ಯಾರ ಅಂತ ಹೇಳ್ತಾರೆ. ಇದು ಕೋಲಾಟ ಅಂತ ಹೇಳ್ತಾರಲ್ರಿ, ಅದ್ರದ್ದು ಸ್ಟ್ಯಾಚು ನೋಡ್ರಿ ಯಾವ ಹಂಗೆ ಬಿಡಿಸ್ಯಾರ ನೋಡ್ರಿ. ಕೆಲವೊಬ್ಬರೆಲ್ಲ ನೋಡಿರ್ತಾರೆ, ಅವ್ರಿಗೇನು ಆಶ್ಚರ್ಯ ಅನಿಸಲ್ಲ. ಬಟ್ ನಾನು ಮಾತ್ರ ಫಸ್ಟ್ ಟೈಮ್ ನೋಡೀನಿ, ನನಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸ್ತಿತ್ತು. ನಿಜ ಮನ್ಸೇರ ಥರನ ಅದ ರೀ ಅವ್ರದ್ದು. ಬಟ್ಟೆ ನೋಡಿದ್ರೆ ಅವರು ಶೈಲಿ ನೋಡ್ರಿ ಹೆಂಗೆ ಬಿಡಿಸ್ಯಾರಂತ, ಗ್ರೇಟ್. ಮತ್ತು ಹಂಗೆ ಇಲ್ಲೇ ನೋಡ್ರಿ, ಇಲ್ಲೇ ಡೊಳ್ಳು ಬಾರಿಸೋದೈತಿ. ಹಿಂದಿನ ಕಾಲದಾಗ ಹಳ್ಳಿ ಸೈಡ್ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆನೂ ಈ ಥರ ಡೊಳ್ಳು ಬಾರಿಸೋದು, ಇದ್ರ ಬಗ್ಗೆನೂ ಸ್ಟ್ಯಾಚು ಮಾಡ್ಯಾರಿ. ಹೆಂಗೈತೆ ನೋಡ್ರಿ ಸ್ಟ್ಯಾಚು. ಯಾರೆಲ್ಲ ಇನ್ನೂ ಬಾಗಲಕೋಟೆಗೆ ಬಂದಿಲ್ಲ ಬರ್ರಿ, ಜಾಸ್ತಿ ಏನು ಟಿಕೆಟ್ ಇಲ್ಲರಿ. ಪರಶು ಮತ್ತು ತ್ರಿಶೂಲ, ಶೂಲ, ಖಡ್ಗ ಮತ್ತಿದು ಬಂಡಿ, ಅದು ನೋಡಿ ಬಡಿಗೆ ಅಂತ. ಯಾವುದು ಇದು ಯುದ್ಧದ ಬಳಸುವಂತ ಅದ್ರ ಗುಂಡು ನೋಡಿ. ತೋಪಿನ ನಮೂನೆ, ಇದು ತೋಪಿನ ಗುಂಡುಗಳು ಹೆಂಗುದವಲ್ಲ ನಿನ್ನ. ನೀವೆಲ್ಲ ಏನೇನು ಬಳಸಿರಿ ಅದು ಎಷ್ಟು ರೊಕ್ಕದಾಗ? ಹಾಂ, ನಾನು ಹೇಳ್ತೇನೆ ನೋಡಿದೆ. 5 ಪೈಸೆ ಅದಕ್ಕೆ ನೋಡಿ ನಾ ಬಳಸಿದ ಇದನ್ನು ಬಳಸಿರಿ. ಇಲ್ಲೇ ನೋಡ್ರಿ ನಮ್ಮ ಅಕ್ಕರು ನಾವು ಯಾವ ರೀತಿ ಕಾಯಿನ್ನ ಬಳಸೀವಿ, ಯಾವ ನೋಟ್ ಬಳಸೀವಿ ಅನ್ನೋದ್ರ ಬಗ್ಗೆನೇ ಹೇಳಕತ್ತಿದ್ರಿ. ನಾನು ಬಳಸಿರೋದು ನನಗೆ ಗೊತ್ತಿದ್ದ ಪ್ರಕಾರ 8ನೇ ಅಂತೂ ನಾ ಬಳಸೀನಿ ರೀ. ನೀವು ಯಾವ ಕಾಯಿನಿಂದ ಬಳಸಿರಿ ಅನ್ನೋದನ್ನು ಹೇಳ್ರಿ. ಇದು ನಮ್ಮ ಆ ತುದಿಯಾಗ ಇರಲಿಲ್ಲ, ಇಲ್ಲಿಗೆ ಐತಿದೆ ಅಂದ್ರೆ ಇದನ್ನ ನಾನು ಆ ತುದಿ ಒಳಗೆ ಹೋಗೋದು ಹಾಕಿಬಿಡ್ತೀನಿ.
ರೀ ಇದು ನೋಡ್ರಿ ಹಳೆ ಕಾಲದ ಕಿರಾಣಿ ಅಂಗಡಿ. ಹಳೆ ಕಾಲದ ಕಿರಾಣಿ ಅಂಗಡಿ. ಇಲ್ಲೇ ನೋಡ್ರಿ ಕಿರಾಣಿ ತಗೊಳಕ್ ಬಂದವರು. ಇವ್ರು ಗಿಡದಾಗನ ಎಲ್ಲ ಇದು ಮಾಡಿಬಿಟ್ಟಾರ. ಎಲ್ಲ ಒಳ್ಳೆತನ ನಡಿ. ಇದೇನ ಇವ ಏನ್ ಮಾಡವ ಎಲೆ ಬಂಗಾರದ ಅಂಗಡಿ ನೋಡೋಣ. ಮೇನ್ ಕಂಬಾರ ಕುಲುಮೆಯ ಏ ಬಳಿ ಅವ ಅಲ್ಲಿ ಮುಂದೆ ನೋಡಿ ಅವ ನೈಸ್ ಕಾಣ್ತಾವಲ್ಲ. ಝೂ ಏನ್ ಮಾಡಲ್ಲ. ವಿಡಿಯೋದಾಗ ಅವರು ಆರ್ಡರ್ ಮಾಡ್ತಾರ. ಇದಕ್ಕೆ ಮುಂದಕ್ಕೆ ಹೋಗಿ ತೆಗೆಯೋದು ಎಣ್ಣೆಗಾನ ಅಂತ. ಯಪ್ಪ ಇವನ್ನ ಇದು ಫುಲ್ ಹುಣ್ಣಿನೇಕಾರ ನೋಡ್ರಿ. ಇದು ನೋಡ್ರಿ ಹಳ್ಳಿ ಗೌಡರ ಮನೆ ಅಂತ, ಮನೆಗೆ ಹೋಗೋ ದಾರಿ ಅಂತ. ಅಂದ್ರೆ ಮೊದಲ ಹಳ್ಳಿಯಾಗ ಅಂದ್ರೆ ಹಿಂದ್ಕಿನ ಕಾಲದಾಗ ಹಳ್ಳಿಯಾಗ ಗೌಡ್ರ ಮನೆ ಯಾವ ರೀತಿ ಇತ್ತು, ಗೌಡ್ರು ಯಾವ ರೀತಿ ವಾಸಿಸ್ತಿದ್ರು ಅನ್ನೋದ್ರ ಬಗ್ಗೆ ಈ ಮನೆಯೊಳಗೆ ತೋರಿಸ್ಕೊಟ್ಟಾರಿ. ಇದು ನೋಡ್ರಿ ಇದು ಗೌಡ್ರ ಮನೆನ. ಇದು ಫುಲ್ ಸ್ಟ್ಯಾಚು ನೋಡ್ರಿ. ಅಂದ್ರೆ ಮೊದಲ ಈ ರೀತಿ ಕಟ್ಟಿ ಹೊರಗಡೆ ಬಂಕ್ ಅಂತ ಅಂತಿದ್ರಿ, ಅಲ್ಲೆಲ್ಲ ಮಕ್ಳು ಆಟ ಆಡೋದು. ಹಾಗೆ ಇಲ್ಲಿ ಪಡ್ಸಾಲಿ ಅಂತ ಹೇಳ್ತಾರೆ ನೋಡ್ರಿ. ಇಲ್ಲೇ ಗೌಡ್ರ ಮನೆಗೆ ಫಸ್ಟಿಗೆ ಹೋಗುವ ಹೊತ್ನಾಗ ಮೊದಲ ಹಳ್ಳಿಯಾಗ ಪಡ್ಸಾಲಿ ಅಂದ್ರೆ ಅಲ್ಲೆಲ್ಲ ದನ ಕಟ್ಟೋದು ಈ ಥರ ಎಲ್ಲ ವ್ಯವಸ್ಥೆ ಐತ್ರಿ. ಇಲ್ಲೇ ನೋಡ್ರಿ, ಇಲ್ಲೇ ಇದು ಕೂಡ ಸ್ಟ್ಯಾಚುನ. ಇಲ್ಲಿ ಬೀಸೋ ಕಲ್ಲಿಂದ ಹೆಣ್ಮಕ್ಳು ಕುತ್ಕೊಂಡು ಬೀಸೋದೈತ್ರಿ. ಹಾಗೆ ಮುಂದ್ಗಡೆ ಹೋಗ್ಬಿಟ್ರೆ ಇಲ್ಲಿ ಒಂದು ಬಾಣಂತಿಯರ ಎಲ್ಲ ಕಟ್ಟ್ಯಾರ. ಮೊದಲ ಹಿಂದಿನ ಕಾಲದಾಗ ಬಾಣಂತಿಯರ ಕೋಲಿ ಅಂತ ಹೇಳಿ ಎಷ್ಟು ಚೆನ್ನಾಗೈತಿ. ಏನಂದಿನವ ನಾವು ಇವಾಗ ಈ ಮ್ಯೂಸಿಯಮ್ನಾಗ ನೋಡಕತ್ತೀವಿ ಅಂದ್ರೆ ನನಗಂತೂ ತುಂಬ ಖುಷಿ ಆಗತ್ರಿ. ಹಾಗೆ ಇಲ್ಲಿ ಬಂದ್ರೆ ನೋಡ್ರಿ ಗೌಡ್ರು ಕುಂತಾರ. ಹಾಗೆ ಗೌಡ್ರು ವೈಫು ಮತ್ತು ಮಕ್ಕಳು ಮೊಮ್ಮಕ್ಕಳು ಎಲ್ಲನೂ ಕೆಲವೊಂದು ಮಕ್ಕಳು ಓದ್ಕೊಳ್ಳೋದು ಬರ್ಕೊಳ್ಳೋದು ಅಂತ ಐತ್ರಿ. ಮತ್ತು ಇಲ್ಲಿ ನೋಡ್ರಿ ಇದು ಅಟ್ಟ ಅಂದ್ರೆ ಮೊದಲ ಹಿಂದಿನ ಕಾಲದಾಗ ರೈತರು ಬಳಸ್ತಿದ್ದಂತಹ ಪ್ರತಿಯೊಂದು ವಸ್ತುವನ್ನು ಈ ಅಟ್ಟದ ಮೇಲೆ ಇಡ್ತಿದ್ರಿ. ಇವಾಗೆಲ್ಲ ಇದು ಅಟ್ಟ ಗಿಟ್ಟ ಎಲ್ಲ ಏನಿಲ್ರಿ, ಎಲ್ಲ ಹೋಗ್ಬಿಟ್ಟೈತ್ರಿ. ಗೌಡ್ರ ಮನೆ ನೋಡೋಕೆ ಒಂಥರ ಚಂದ ಐತ್ರಿ. ನಾನಂತೂ ಫಸ್ಟ್ ಟೈಮ್ ಗೌಡ್ರ ಮನೆ ಎಲ್ಲ ಒಳಗಡೆ ಈ ಥರ ಇರ್ತಾವಂತ. ಅದು ಅಲ್ಲದೆ ನನಗಂತೂ ಈ ಥರ ಕಂಬದ ಮನೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ರೀ ನೋಡೋಕೆ. ಚಂದ ಅಲ್ರಿ ಆ ಥರ ಮನೆ ಎಲ್ಲ. ಇವಾಗ ಎಲ್ಲದವ್ರಿ ಯಾರು ಆ ಥರ ಮನೆ ಇಲ್ಲ. ಬಟ್ ಇಲ್ಲಿ ನೋಡೋಕೆ ಅವಕಾಶ ಐತ್ರಿ. ಬಂದು ನೋಡ್ರಿ, ಇಲ್ಲಿ ನೋಡ್ರಿ ಮೊಮ್ಮಕ್ಕಳಿಗೆಲ್ಲ ಊಟ ಮಾಡಿಸೋದು. ಹಾಗೆ ಇಲ್ಲೇ ಬಂದ್ರೆ ಮುಂದಕ್ಕೆ ಬಂದ್ರೆ ನೋಡ್ರಿ ಹೆಣ್ಮಕ್ಳು ಕುತ್ಕೊಂಡು ಅಕ್ಕಿನೋ ಜೋಳನೋ ಕ್ಲೀನ್ ಮಾಡೋದು ಹಾಗೆ ಕುಟ್ಟೋದು. ಇದು ಕೂಡ ಎಲ್ಲ ಸ್ಟ್ಯಾಚು ರೀ. ಎಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಾರ. ಹಾಗೆ ನಾವು ಮುಂದಕ್ಕೆ ಬಂದ್ರೆ ನೋಡ್ರಿ ಇಲ್ಲಿ ಇದು ಮಾತ್ರ ಗೌಡ್ರದ್ದು ಅಡುಗೆ, ಗೌಡ್ರ ಮನೆ ಅಡುಗೆ ಕೋಣೆ ನೋಡ್ರಿ. ಇದು ಕೂಡ ಸ್ಟ್ಯಾಚು ರೀ. ಪ್ರತಿಯೊಂದು ಕೂಡ ಇಲ್ಲಿ ಸ್ಟ್ಯಾಚುದಾಗನ ತೋರಿಸ್ಕೊಟ್ಟಾರ. ಹಳ್ಳಿ ಸೊಗಡಿನ ಬಗ್ಗೆ ತೋರಿಸ್ಕೊಟ್ಟಾರಿ. ಹಳ್ಳಿಯಾಗ ಮೊದಲು ಯಾವ ರೀತಿ ಜೀವನ ನಡೆಸ್ತಿದ್ರು ಅನ್ನೋದ್ರ ಬಗ್ಗೆ. ಇಲ್ಲಿ ಮುಂದೆ ಬಂದರೆ ಇದು ಕೂಡ ಒಂದು ಸ್ಟ್ಯಾಚುನ ರೀ. ದೇವ್ರದ್ದು ಪೂಜೆ ಮಾಡೋದು ಹೆಂಗದ
ಅಯ್ಯೋ ಇದು ನೋಡ್ರಿ ನಮ್ಮ ಸೌಮ್ಯ ಅವ್ರದ್ದು ಮಜ್ಜಿಗೆ ಕಡಿಯೋದು ನೋಡ್ರಿ ಇದು ಸ್ಟ್ಯಾಚು. ಆ ಸ್ಟ್ಯಾಚುನ ಹಿಡ್ಕೊಂಡಲ್ರಿ, ಆಕೆಗೆ ಏನಾಯ್ತು ಏನೋ ಗೊತ್ತಿಲ್ಲ, ತುಂಬ ಖುಷಿ ರೀ. ಎಲ್ಲ ಸ್ಟ್ಯಾಚುನ ಹಿಡ್ಕೊಂಡು ಮೂದ್ ಮಾಡಕತ್ತಾಳ. ಇದ ನೋಡ್ರಿ ಫುಲ್ ಗೌಡ್ರ ಮನೆ. ಅದು ಬಾಣಂತಿ ಕೋಲಿ ಏನು ಕಡ್ಲಿ ಜೋಳ ರುಬ್ತಾರಲ್ಲ ಅದು ರೀ. ಇಲ್ಲಿ ಮಕ್ಳು ಓದಾಕತ್ತಾವ. ಇಲ್ಲಿ ಗೌಡ್ರು ಮೊಮ್ಮಕ್ಕಳನ್ನ ಕರ್ಕೊಂಡ್ರ. ಇವಾಗ ಇಲ್ಲಿ ಎತ್ತುಗಳು ಕಟ್ಟ್ಯಾರಿ. ಗೌಡ್ರ ಮನೆ ಅಂದ್ರೆ ಆಲ್ಮೋಸ್ಟ್ ಹಿಂಗೆ ಇರ್ತೈತೆ ನೋಡ್ರಿ. ಇವಾಗ ಬರ್ರಿ ನಾವು ಹೊರಗಡೆ ಹೋಗೋಣ್ರಿ. ಇಲ್ಲೇ ಆಟ ಆಡಕತ್ತಾರ. ಇದು ಗೌಡ್ರ ಮನೆ. ಸ್ವಚ್ಛತೆ ಕಾಪಾಡಿ. ಫೈನಲಿ ಎಲ್ಲ ನೋಡಿ ಆತ್ರಿ. ಇವಾಗೇನಿಲ್ಲ, ಮಕ್ಕಳೆಲ್ಲ ಊಟ ಮಾಡೋಣ ಅನ್ನಕತ್ತಾರ. ಹಾಗಾಗಿ ನಾವು ಹೊರಗಡೆ ಹೋಗಿ ಊಟ ಮಾಡಿದ್ರಿ. ನಾವು ಪಲಾವ್ ಮಾಡ್ಕೊಂಬಂದಿವಿ. ಯಾಕಂದ್ರೆ ಹೊರಗಡೆ ತಿಂದ್ರೆ ಗೊತ್ತಲ್ರಿ, ತುಂಬ ಸಿಕ್ಕಾಪಟ್ಟೆ ರೇಟ್ ಆಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ನಾವು ಹೊರಗಡೆ ತಿನ್ನೋಂಗಿಲ್ಲ, ಪಲಾವ್ ಮಾಡ್ಕೊಂಬಂದಿವಿ. ಇವಾಗ ಈ ಎಂಟ್ರೆನ್ಸ್ ಹೊರಗಡೆ ದಾಟಿ. ನೀವು ಯಾರೆಲ್ಲ ಬಾಗಲಕೋಟೆಯಾಗದಿರಿ, ಇನ್ನು ಯಾರೆಲ್ಲ ಬಾಗಲಕೋಟೆ ಮ್ಯೂಸಿಯಮ್ ನೋಡಿಲ್ಲ, ಬಂದು ನೋಡ್ಕೊಂಡವ್ರಿ. ತುಂಬ ಸ್ವಚ್ಛತೆಯಿಂದ ಕೂಡೈತಿ ಮ್ಯೂಸಿಯಮ್ ಮಾತ್ರ ನೋಡ್ರಿ. ಇವಾಗಂತೂ ಮ್ಯೂಸಿಯಮ್ ಇದು ಒಳಗಡೆ ಎಲ್ಲ ಏನೈತೆ ಅಂತ ಎಲ್ಲ ನೋಡಿ ಆಯ್ತು ರೀ. ಇವಾಗ ನೋಡ್ರಿ, ನಾವು ಮ್ಯೂಸಿಯಮ್ಗೆ ಬರುವಾಗ ಬೆಳಗ್ಗೆ ಒಂದು 11 ಗಂಟೆ ಆಗಿತ್ತು ರೀ. ನಾವು ಬಾದಾಮಿಯಿಂದ ಬಾಗಲಕೋಟೆಗೆ ಬರಬೇಕು. ಹಾಗಾಗಿ ನಮ್ಗೆ ಸ್ವಲ್ಪ, ನಾವು ಬಸ್ನಾಗ ಬಂದಿರೋದ್ರಿಂದ ನಮ್ಗೆ ಬೇಗ ಬಸ್ ಸಿಗಲಿಲ್ಲ, ಸ್ವಲ್ಪ ತಡ ಆಗಿತ್ತು. ಇಲ್ಲಿ ಬಂದು ನಾವು ಒಂದು 12 ಗಂಟೆಗೆ ರೀಚ್ ಆದೀವಿ ರೀ. ಅವಾಗ ರೀಚ್ ಆದವರು ನಾವು ಒಳಗಡೆ ಎಲ್ಲ ಹೋಗಿ ಅಲ್ಲಿ ಎಲ್ಲನೂ ನೋಡಿಕೊಂಡು ವಾಪಸ್ಸು ಹೊರಗಡೆ ಬರಬೇಕಾದ್ರೆ ಟೈಮ್ ಏನಿಲ್ಲ ಅಂದ್ರೆ 3:30 ಆಗಿತ್ತು ರೀ. ನಾವು ನಿಧಾನವಾಗಿ ಮಕ್ಕಳನ್ನ ಕರ್ಕೊಂಡು ಹೋಗಿದ್ವಲ್ಲ, ಹಾಗಾಗಿ ನಿಧಾನವಾಗಿ ನೋಡ್ಕೊಂಡ್ಬಂದೀವಿ. ಒಂದು 12:30ಗೆ ಹೋದವರು 3:30ಗೆ ನಾವು ಹೊರಗಡೆ ಬಂದೀವಿ ರೀ. ಸಿಕ್ಕಾಪಟ್ಟೆ ಹಸುನಾಗಿತ್ತು. ನಾವು ಬೆಳಗ್ಗೆ ನಾಷ್ಟ ಮಾಡಿದ್ವಿ, ಹಾಗಾಗಿ ಹೋಟ್ಲಿಗೆ ಹೋಗಿ ಉಣ್ಣೋಷ್ಟಂತೂ ಆಗಲ್ರಿ, ಸಿಕ್ಕಾಪಟ್ಟೆ ರೇಟು. ನಾವು ಅದಲ್ಲದೆ ಮಕ್ಕಳನ್ನ ಕರ್ಕೊಂಡ್ಬಂದೀವಿ. ಅವರಿಗೆ ಅಷ್ಟು ಕೊಡಿಸೋದು, ಅವ್ರಿಗೆ ಹೊಟ್ಟೆ ತುಂಬದೇ ಇರೋದು, ಆ ಕಾರಣಕ್ಕೋಸ್ಕರ ನಾವು ಮನೆಯಲ್ಲೇ ಪಲಾವ್ ಮಾಡ್ಕೊಂಬಂದೀವಿ. ಇಲ್ಲಿ ಪ್ರತಿಯೊಬ್ಬರು ಹಾಗೆ ನೋಡ್ರಿ, ಯಾರೆಲ್ಲ ಮ್ಯೂಸಿಯಮ್ಗೆ ಬಂದಿರ್ತಾರೆ ಮನೆಯಿಂದ ಏನಾದರೂ ತೊಗೊಂಬರ್ತಾರೆ. ಹಾಗೆ ಇಲ್ಲಿ ದೊಡ್ಡ ಪಾರ್ಕ್ ಐತ್ರಿ, ಸಿಕ್ಕಾಪಟ್ಟೆ ದೊಡ್ಡ ಪಾರ್ಕು, ನೆರಳು ಕೂಡ ಐತಿ, ಚೆನ್ನಾಗೈತಿ, ಕ್ಲೀನ್ ಐತಿ. ಎಲ್ಲರೂ ಅಲ್ಲಿ ಬಂದು ನಾಷ್ಟ ಅಥವಾ ಊಟ ಮಾಡಿಕೊಂಡು ಮತ್ತೆ ಮನೆಗೆ ಹೊರಡುತ್ತಾರೆ ರೀ. ನಮ್ದಂತ ಇವಾಗ ಊಟ ಆಯಿತು, ಬರ್ರಿ ಅಂಗಡಿಗೆ ಹೋಗೋಣ್ರಿ. ನಮ್ದು ನೋಡ್ರಿ ಇವಾಗ ಊಟ ಅಂತ ಆಯಿತು. ಇಲ್ಲೇ ಬಾಗಲಕೋಟೆ ಪಾರ್ಕ್ನ್ಯಾಗ ಕುತ್ಕೊಂಡು ನಾವು ಊಟ ಮಾಡೀವಿ. ಇವಾಗ ಸಿಕ್ಕಾಪಟ್ಟೆ ಬಿಸಿಲು ಐತ್ರಿ, ಹಾಗಾಗಿ ನಾವು ಇವಾಗ ಏನಿಲ್ಲರಿ, ಐಸ್ ಕ್ರೀಮ್ ತರಕ್ಕೆ ಹೊಂಟೀವಿ. ನಾನು ನಮ್ಮ ಅಕ್ಕನ ಮಗ ಹೊಂಟೀರಿ ಐಸ್ ಕ್ರೀಮ್ ತರಕ್ಕೆ. ಇಲ್ಲೇ ರೊಕ್ಕ ತೊಗೊಂಡಿರಿ, ಐಸ್ ಕ್ರೀಮ್ ತೊಗೊಂಡು ಬರೋಣ ಬರ್ರಿ. ನಾನು ಮಾತಾಡೋದು ನೋಡಿ ಅವ್ರಂತೂ ನನ್ನೇ ತಿರುಗಿ ನೋಡಿದ್ರು. ಬರ್ರಿ, ಇದ ನೋಡ್ರಿ, ಇಲ್ಲೇ ಮ್ಯೂಸಿಯಮ್ಮಿಗೆ ಇದೆಲ್ಲ ಪಾರ್ಕಿಂಗ್ ಐತಿ. ಇಲ್ಲಿ ಫುಲ್ ಪಾರ್ಕ್ ರೀ ಇದು. ನಾವು ಅಲ್ಲೇ ಕುತ್ಕೊಂಡು ಊಟ ಮಾಡೀವಿ, ಚೆನ್ನಾಗೈತಿ ಪಾರ್ಕ್. 8 ಕ್ಯಾಂಡಿ ಐಸ್ ಕ್ರೀಮ್. ನಮ್ಮ ಚಾರು ಆಲ್ರೆಡಿ ತಿನ್ನಕತ್ತಾಳ ನೋಡ್ರಿ. ಮತ್ತೆ ಒಂದು ಫಿಲ್ಟ್ರ್ ಬಾಟ್ಲಿ ತೊಗೊಂಡಿವ್ರಿ. ಊಟನೂ ಆಯಿತು, ಹಾಗೆ ಐಸ್ ಕ್ರೀಮ್ ಹಂಗೆ ಆಯಿತು. ಇವಾಗ ನಾವು ಮತ್ತೆ ಅಂದರೆ ಮುಚ್ಕೊಂಡು ಯಾಕಂದರೆ ನಾವು ಮತ್ತೆ ಬಾದಾಮಿಗೆ ಹೋಗಿದ್ವಿ. ಹಾಗಾಗಿ ನಾವಿಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿಗೆ. ಬರ್ರಿ ಬಸ್ ಸ್ಟ್ಯಾಂಡ್ ಕಡೆ ಹೋಗೋಣ. ಹಿಡ್ಕೊಪ್ಪ ಒಂದು ಕೈ. ಆಟೋ ಇಳ್ಕೊಂಡು ನಾವು ಹೊಂಟೀವಿ ಬಸ್ ಸ್ಟ್ಯಾಂಡಿಗೆ. ಬಸ್ ಹತ್ತಕ್ರಿ ರಗಡ್ ಆಗೈತ್ರಿ ಅಪ್ಪ. ಬಿಸಿಲಾಗಂತೂ ಎಲ್ಲೂ ಹೋಗ್ಬಾರ್ದು ಅಂತ ಅನ್ನಿಸ್ಬಿಟ್ಟೈತೆ ರೀ. ಬಿಸಿಲಿದ್ದ ಇದಕ್ಕೆ ಯಾವ ಪ್ಲೇಸ್ ಆಯ್ತು ಏನಾಯ್ತು ಏನೂ ನೋಡೋಕೆ ಹೋಗ್ಬಾರ್ದು ಅನ್ಸೈತ್ರಿ, ಅಷ್ಟು ಅಂದ್ರೆ ಅಷ್ಟು ಬಿಸಿಲೈತಿ. ಇವಾಗಂತೂ ನಾವು ಬಸ್ ಸ್ಟ್ಯಾಂಡಿಗೆ ಬಂದೀವಿ.
ಇನ್ನು ನಮ್ಗೆ ಬಾದಾಮಿ ಬಸ್ ಸಿಕ್ತಂದ್ರೆ ಡೈರೆಕ್ಟ್ ಬಾದಾಮಿ ಬಸ್ ಹತ್ತಿ ನಮ್ಮ ಊರಿಗೆ ಹೋಗ್ತೀವ್ರಿ. ಫೈನಲಿ ನಾವಂತೂ ನಮ್ಮ ಊರಿಗೆ ಬಂದು ಹೇಳ್ಕೊಂಡಿವ್ರಿ. ಬೆಳಗ್ಗೆ ಹೋಗುವಾಗ ಹೆಂಗಿದ್ದೀವ್ರಿ, ಈಗ ಬರುವಾಗ ಹೆಂಗಾಗಿ ನೋಡ್ರಿ. ಆ ಬಿಸಿಲಾಗ ತಿರುಗಾಡಿ ಎಲ್ಲರೂ ಒಂಥರ ಹುಚ್ಚರಂತೂ ಆಗಿಬಿಟ್ಟಿದ್ದೀರಿ. ಈ ನಮ್ಮ ಒಂದು ದಿನದ ಜರ್ನಿ ಹೇಗಾಯಿತು ಅಂತ ಒಂದು ಕಮೆಂಟ್ ಮಾಡಿರಿ. ನಾವು ಹೋಗೋ ಹೊತ್ನ್ಯಾಗ ಬೆಳಕಿತ್ತು, ಇವಾಗ ಮನೆಗೆ ಮುಟ್ಟೋಷ್ಟ್ರೊಳಗೆ ಕತ್ಲಾಗೈತ್ರಿ. ಇಲ್ಲಿಗೆ ಈ ನನ್ನ ಲಾಗ್ನ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.